ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಸಾಮಾನ್ಯವಾಗಿ ನಾವು ದೌರ್ಜನ್ಯ ಅಥವಾ ಅಬ್ಯೂಸ್ ಅನ್ನುವ ಪದ ಕೇಳಿದ ಕೂಡಲೇ ಹೆಚ್ಚಿನವರ ಮನಸ್ಸಿಗೆ ಮೊದಲು ಬರುವ ಚಿತ್ರವೇ ದೈಹಿಕ ಹಿಂಸೆ ಅಥವಾ ಲೈಂಗಿಕ ಶೋಷಣೆ. ಗಾಯಗಳು, ರಕ್ತ, ನೋವು, ಕಣ್ಣು ಕಾಣುವಂತಹ ಹಾನಿ, ಈ ಥರದ್ದೆಲ್ಲನು. ಇದನ್ನೇ ದೌರ್ಜನ್ಯ ಅಂತಂದ್ರೆ ಕಟ್ಕೊಟ್ಟಿರುವಂಥ ಚಿತ್ರಣ. ಆದರೆ ವಾಸ್ತವದಲ್ಲಿ ದೌರ್ಜನ್ಯ ಅನ್ನೋದು ಬಹಳ ವಿಶಾಲವಾದ ಪರಿಧಿಯನ್ನ ಹೊಂದಿದೆ. ದೇಹ ಕಾಣದ ಮನಸ್ಸು, ಭಾವನೆ, ಚಿಂತನೆ, ವ್ಯಕ್ತಿತ್ವ ಇವುಗಳನ್ನೆಲ್ಲ ಕುಸಿಯುವಂತಹ ಅನೇಕ ರೂಪಗಳು ಈ ದೌರ್ಜನ್ಯಕ್ಕೆ ಇದೆ. ಈ ಮನೋಶಾಸ್ತ್ರದ ದೃಷ್ಟಿಕೋನದಿಂದ ನೋಡಿದ್ರೆ ಯಾವುದೇ ವ್ಯಕ್ತಿಯ ಭದ್ರತೆ, ಆತ್ಮಗೌರವ, ಸ್ವಾತಂತ್ರ್ಯ ಮತ್ತು ಗುರುತು, ಐಡೆಂಟಿಟಿಯನ್ನ ನಿರಂತರವಾಗಿ ಉಲ್ಲಂಘಿಸುವ ಅನುಭವವೇ ದೌರ್ಜನ್ಯ. ಅದು ಯಾವಾಗಲೂ ಹೊರಗಡೆ ಕೇಳೋಂಗೆ ಕೂಗೋದಿಲ್ಲ, ಒಳಗಡೆ ಮೌನವಾಗಿ ನಡೀತಾ ಇರ್ತದೆ. ದೇಹಕ್ಕೆ ಗಾಯ ಮಾಡದೇನೆ ಎಷ್ಟೋ ಸಲ ಮನಸ್ಸನ್ನ ಘಾಸಿಗೊಳಿಸ್ತದೆ. ಮಾನಸಿಕ ದೌರ್ಜನ್ಯ ಅನ್ನೋದು ಭಯ, ನಿಯಂತ್ರಣ, ಅವಮಾನ, ತಿರಸ್ಕಾರ, ಗ್ಯಾಸ್ ಲೈಟಿಂಗ್, ನಿಂದೆ ತಪ್ಪು ಅಂತ ನಂಬಿಸೋದು, ಈ ತರದ್ ಎಲ್ಲದರ ಮೂಲಕ ಮಾಡ್ತಾ ಹೋಗ್ತಾ ಇರ್ತಾರೆ. ಇವೆಲ್ಲ ಹೊರಗಡೆಯಿಂದ ಕಾಣಲ್ಲ, ಆದರೆ ಅದರ ಪರಿಣಾಮಗಳು ಜೀವನ ಪೂರ್ತಿ ತಮ್ಮ ಪ್ರಭಾವವನ್ನ ಬೀರ್ತಾ ಇರ್ತದೆ. ಮಕ್ಕಳು ಇದಕ್ಕೆ ಅತ್ಯಂತ ಅಸಹಾಯಕ ಬಲಿಪಶುಗಳು. ಅನೇಕ ಬಾರಿ ಪೋಷಕರು ಮತ್ತು ಶಿಕ್ಷಕರು ಶಿಸ್ತು, ಸಾಧನೆ ಅಥವಾ ಎಲ್ಲ ನೀನು ಒಳ್ಳೆದಕ್ಕೆ ಅನ್ನೋ ಹೆಸರಿನಲ್ಲಿ ಮಕ್ಕಳನ್ನ ಹೋಲಿಕೆ ಮಾಡೋದು, ಬೆದರಿಸೋದು, ಭಾವನಾತ್ಮಕವಾಗಿ ನಿರ್ಲಕ್ಷಿಸೋದು, ಇವುಗಳನ್ನೆಲ್ಲ ಮಾಡ್ತಾರೆ. ಇದು ಕೂಡ ದೌರ್ಜನ್ಯನೇ. ಅವರು ದೊಡ್ಡವರಾದಾಗಲೂ ವ್ಯಕ್ತಿ ಒಳಗಡೆ ತಮ್ಮ ಬಗ್ಗೆನೇ ಸಂಶಯ, ಭಯ ಅಥವಾ ಅವರಿಗೆ ಸೆಲ್ಫ್ ವ್ಯಾಲ್ಯೂ ಇವೆಲ್ಲನೂ ಕೂಡ ಕಡಿಮೆ ಆಗೋಗಿರತ್ತೆ. ಭಾವನಾತ್ಮಕ ದೌರ್ಜನ್ಯ ಅಂತಂದ್ರೆ ಪ್ರೀತಿ, ಕಾಳಜಿ, ಅಂಗೀಕಾರ ಅಥವಾ ಸಹಾನುಭೂತಿನ ನಿರಂತರವಾಗಿ ನಿರಾಕರಿಸೋದು ಅಥವಾ ಕಂಡೀಷನಲ್ ಆಗಿ ಕೊಡುವಂಥದ್ದು. ಕೆಲವು ಸಲ ಮೌನವೇ ಶಿಕ್ಷೆ ಆಗತ್ತೆ. ನೀನ್ ಹಿಂಗಿದ್ರೆ ನಾನು ನೀನ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಮಾನಸಿಕವಾಗಿ ಮಾನವರು ಸಂಬಂಧಗಳ ತಂತುಗಳಿಂದ ರೂಪುಗೊಂಡಿರೋರು. ಭಾವನಾತ್ಮಕವಾಗಿ ನಿರ್ಲಕ್ಷ್ಯ ಮಾಡ್ತು ಅಂತಂದ್ರೆ ಸಂಬಂಧದ ಸಾಮರ್ಥ್ಯವನ್ನ ಹಾಳು ಮಾಡ್ಕೊಳ್ಳೋದು ಅಂತ. ಕೆಲವರು ಅತಿಯಾಗಿ ಅವಲಂಬಿತವಾಗ್ತಾರೆ ಅಥವಾ ಭಾವನೆಗಳಿಂದ ದೂರ ಆಗೋಗ್ಬಿಡ್ತಾರೆ. ಈ ತರ ಆಗೋಯ್ತು ಅಂತಂದ್ರೆ. ಇನ್ನು ಬೌದ್ಧಿಕ ದೌರ್ಜನ್ಯದ ಬಗ್ಗೆ ನಾವು ಕಡಿಮೆ ಮಾತಾಡ್ತೀವಿ. ಯಾಕೆ ಅಂತಂದ್ರೆ ಪ್ರಶ್ನೆ ಕೇಳುವುದನ್ನ ತಡೆಯುವುದು, ಸ್ವತಂತ್ರವಾಗಿ ಯೋಚಿಸುವುದನ್ನ ತಪ್ಪು ಅಂತ ಹೇಳೋದು, ಈಗೆಲ್ಲ ಯೋಚನೆ ಮಾಡಬೇಡ, ಈಗೆಲ್ಲ ಮಾಡಬೇಡ, ಹೇಳ್ದಷ್ಟು ಕೇಳು ಅಂತ ಅನ್ನುವುದು ಕೂಡ ಬೌದ್ಧಿಕ ದೌರ್ಜನ್ಯವೇ. ಶಿಕ್ಷಣ ವ್ಯವಸ್ಥೆ, ಕುಟುಂಬಗಳು, ಸಂಸ್ಥೆಗಳು ಅನೇಕ ಬಾರಿ ತಮ್ಮ ಅಜ್ಞಾನದಿಂದ ಈ ದೌರ್ಜನ್ಯವನ್ನ ಮಾಡ್ತಿರ್ತವೆ. ಇದ್ರ ಫಲವಾಗಿ ನಾವು ಯೋಚಿಸೋದಕ್ಕಿಂತ ಅದನ್ನ ಮರ್ತೋಗ್ಬಿಡ್ತೀವಿ, ಬರೀ ಹೇಳೋರಾಗ್ತೀವಿ. ಅರ್ಥ ಮಾಡ್ಕೊಳ್ಳೋ ಬದಲು ಜಸ್ಟ್ ಫಾಲೋ ಮಾಡ್ತಾ ಹೊಟ್ಟೋಗ್ತೀವಿ, ಅನುಸರಿಸ್ಕೊಂಡು ಹೊಟ್ಟೋಗ್ತೇವೆ. ಸಂಸ್ಕೃತಿ ಮತ್ತು ಧರ್ಮಗಳು ಸಹಾನುಭೂತಿ ಮತ್ತು ಮಾನವತೆಯನ್ನ ಬೋಧಿಸಬೇಕಾಗಿರವು. ಆದ್ರೆ ಅವುಗಳೇ ಪ್ರಶ್ನೆಯನ್ನ ಹತ್ತಿಕ್ಕಿದ್ರೆ ಅದಕ್ಕೆ ಅಧಿಕಾರ ಸಿಕ್ಬಿಡ್ತು ಅಂತಂದ್ರೆ ಅದು ದೌರ್ಜನ್ಯ ಮಾಡ್ತಾ ಇದೆ ಅಂತ ಅರ್ಥ. ಈ ಧಾರ್ಮಿಕ ನಾಯಕರು ಪಾಪದ ಭಾವನೆ ಮತ್ತೆ ಈ ಶಿಕ್ಷೆ ಹೆಸರಿನಲ್ಲಿ ನಿರಪರಾಧಿಗಳನ್ನೆಲ್ಲ ನಿಯಂತ್ರಿಸ್ತಾ ಇರ್ತಾರೆ. ಮಾನಸಿಕವಾಗಿ ಇದು ಅತ್ಯಂತ ಶಕ್ತಿಶಾಲಿ ದೌರ್ಜನ್ಯ ಧಾರ್ಮಿಕವಾಗಿ ಮಾಡೋದು. ಯಾಕೆಂದ್ರೆ ಇಲ್ಲಿ ವ್ಯಕ್ತಿಯ ಗುರುತು, ನಂಬಿಕೆ ಎಲ್ಲ ಒಟ್ಟಾಗಿ ಹೋಗ್ಬಿಟ್ಟಿರ್ತದೆ. ವಿರೋಧಿಸೋದೇ ಅವ್ರಿಗೆ ಭಯ ಆಗ್ತಾ ಇರ್ತದೆ, ಇಂಟರ್ನಲ್ ಫಿಯರ್ ಆಗೋಗ್ಬಿಡತ್ತೆ. ಇವತ್ತಿನ ಮಾಧ್ಯಮಗಳು ಮನುಷ್ಯನ ಮನಸ್ಸಿನ ಮೇಲೆ ಅಪಾರವಾದಂತಹ ಪ್ರಭಾವ ಹೊಂದಿವೆ. ಭಯ ಹುಟ್ಟಿಸೋ ಸುದ್ದಿಗಳು, ತುಂಬಾ ಓವರ್ ಎಕ್ಸೈಟ್ಮೆಂಟ್ ಮಾಡುವಂತ ವಿಷಯಗಳು, ಇವೆಲ್ಲವನ್ನ ಉಪಯೋಗಿಸ್ಕೊಂಡು ಅವರ ಚಿಂತನೆಗಳನ್ನ ಮತ್ತು ಆ ಭಾವನೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಇದು ಸಾಮೂಹಿಕ ಮಾನಸಿಕ ಮತ್ತು ಬೌದ್ಧಿಕ ದೌರ್ಜನ್ಯ. ನಿಧಾನವಾಗಿ ಸಹಾನುಭೂತಿ ಕುಸಿಯತ್ತೆ, ದ್ವೇಷ ಅನ್ನೋದು ಸಾಮಾನ್ಯ ಆಗೋಗ್ಬಿಡತ್ತೆ. ಇಂದಿನ ಬಹುತೇಕ ದೌರ್ಜನ್ಯ ಬರೀ ಕ್ರೌರ್ಯದಿಂದ ಮಾತ್ರ ಅಲ್ಲ, ಅಜ್ಞಾನದಿಂದ ಮತ್ತು ಪರಿಶೀಲನೆ ಮಾಡದೆ ಒಪ್ಕೊಂಡ್ಬಿಡುವಂತಹ ಅಧಿಕಾರದಿಂದಲೂ ಕೂಡ ಪೋಷಕರು, ಶಿಕ್ಷಕರು, ನಾಯಕರು, ಮಾಧ್ಯಮಗಳು ತಮ್ಮ ಪ್ರಭಾವವನ್ನ ಅರಿಯದೆ ಪೀಳಿಗೆಗಳ ಮೇಲೆ ಅತ್ಯಂತ ಪ್ರಮಾದಕರವಾದಂತಹ ದೌರ್ಜನ್ಯ ಹಾನಿ ಮಾಡ್ತಾ ಇದ್ದಾರೆ. ದೌರ್ಜನ್ಯದ ವಿರುದ್ಧವಾಗಿ ನಾವು ಇಡಬೇಕಾಗಿರೋದು ಜಾಗೃತಿ ಅಂತಂದ್ರೆ ಜಾಗೃತಿ ಹೊಂದಬೇಕು. ಎಷ್ಟೋ ದೌರ್ಜನ್ಯಗಳು ತೀವ್ರವಾಗಿ ಕಾಣಲ್ಲ, ಆದ್ರೆ ಪರಿಣಾಮ ಭಯಂಕರವಾಗಿರುತ್ತೆ. ಈ ದೌರ್ಜನ್ಯಗಳನ್ನ ಗುರುತಿಸುವ ಜಾಗೃತಿ ಬೇಕು. ಎರಡನೆಯದು,
ಬೌದ್ಧಿಕ ಹೊಣೆಗಾರಿಕೆ ವ್ಯಕ್ತಿಗಳಲ್ಲಿ ಉಂಟಾಗಬೇಕು. ಯಾವುದೇ ಸಂಪ್ರದಾಯ, ಅಧಿಕಾರ, ನಂಬಿಕೆಗಳನ್ನು ಪ್ರಶ್ನಿಸುವ ಧೈರ್ಯ ಅಗತ್ಯ. ಮೂರನೇದು ಸಹಾನುಭೂತಿ ಮತ್ತು ಪರಾನುಭೂತಿ, ಅಂದ್ರೆ ಎಂಪತಿ. ನಮ್ಮ ಮಾತು, ಮೌನ, ನಡೆ ಇತರರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಅರಿವು ನಮಗಿರಬೇಕು. ದೌರ್ಜನ್ಯ ಕೊನೆಗೊಳ್ಳೋದು ಹಿಂಸೆ ನಿಲ್ಲಿಸಿದಾಗ ಮಾತ್ರ ಅಲ್ಲ, ಮನುಷ್ಯನ ಗೌರವವನ್ನ ನಿಸ್ಸಂದೇಹವಾಗಿ ಒಪ್ಕೊಂಡಾಗ, ಮಾನಸಿಕ ಜಾಗೃತಿ ಎಂಬುದು ಉಂಟಾದಾಗ ಸಂಗಾತಿ ಮತ್ತೆ ಕುಟುಂಬದಿಂದ ಹಿಡಿದು ಸರ್ಕಾರ, ಧಾರ್ಮಿಕ ವ್ಯವಸ್ಥೆ, ಸಮಾಜದ ಸಾಂಸ್ಕೃತಿಕ ರಚನೆಗಳೂ ಕೂಡ ದೌರ್ಜನ್ಯಗಳನ್ನ ಮಾಡ್ತೀವೇ ಅನ್ನುವಂತಹ ಅರಿವನ್ನ ಹೊಂದಬೇಕು. ಇವುಗಳೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳನ್ನ ಮಾಡ್ತಾ ಇವೆ. ಇದರ ಬಗ್ಗೆ ನಮಗೂ ಅರಿವುಂಟಾಗಬೇಕು, ಅವರಿಗೂ ಅರಿವುಂಟಾಗಬೇಕು. ಅಂಧರಾಗಿ ಅವುಗಳನ್ನ ಒಪ್ಕೊಳ್ಳೋದಲ್ಲ ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.